ಸತೀಶ್ ಅವರು ಪ್ರಥಮವಾಗಿ KDB ವಿಚಾರವಾಗಿ ವಿರೋಧ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಪರವಾಗಿದ್ದಾರೆ. ಏನಿದ್ರು ಒಳಗುಟ್ಟು ಏನು ಅಂತ ಕೆಲವರು ಪ್ರಶ್ನೆ. ನಾವು ಯಾವತ್ತೂ ಕೂಡ KDB ಪರನೂ ಇಲ್ಲ, ವಿರೋಧನೂ ಇಲ್ಲ. ಏನು ಇವತ್ತು 2024ರಲ್ಲಿ ಪ್ರಾರಂಭವಾದಂತಹ ಇದು KDB ರೈತ ಪರ ಹೋರಾಟ ಸಮಿತಿ, ನಾವು ಮೊದಲನೇ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ತಾಲೂಕು ಸಮಿತಿಯಿಂದ ಇದೇ ಶಿಲ್ಯಾಡ್ ತಾಲೂಕು ಕಚೇರಿಯಿಂದ ಪ್ರತಿಭಟನೆ ಮಾಡಿದ್ವಿ. ಆವತ್ತು ನಾವು ಕೇಳಿದ್ದು ಇಷ್ಟೇ, ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಡಿ, ಉಳಿದ ಸರ್ಕಾರದ ಭೂಮಿಯಲ್ಲಿ ಕೈಗಾರಿಕೆ ಮಾಡಿ ಅಂತಕ್ಕಂಥ ಮಾತನ್ನು ಆವತ್ತು ಹೇಳಿದ್ವಿ, ಇವತ್ತು ಹೇಳಿದ್ವಿ, ಮುಂದೆಯೂ ಕೂಡ ಅದೇ ಮಾತಿಗೆ ಇರ್ತೀವಿ. ಆವತ್ತು ಮಾನ್ಯ ತಹಶೀಲ್ದಾರ್ ಸ್ವಾಮಿ ಅವರಿದ್ರು, ಅವರು ಕೂಡ ಕೇಳ್ಕೊಂಡ್ರು. ಈ ಶಿಲ್ಘಟ್ಟ ತಾಲೂಕಲ್ಲಿ SLC, PUC, ಡಿಗ್ರಿ, MA, MSc ಮಾಡಿರ್ತಕ್ಕಂಥವರು ನಿರುದ್ಯೋಗಿಗಳಾಗಿದ್ದಾರೆ, ಕೆಲಸ ಇಲ್ಲ, ಹಾಗಾಗಿ ಕೈಗಾರಿಕೆಗಳು ಬಂದರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಮಾತು ಮಾಧ್ಯಮದ ಮೂಲಕ ಅವರು ಕೂಡ ಹೇಳಿದ್ರು. ಆವತ್ತು ಅವ್ರಿಗೂ ಹೇಳಿದ್ವಿ, ಸರ್ ನಾವು ಕೈಗಾರಿಕೆ ವಿರೋಧಿಗಳಲ್ಲ, ರೈತರ ಕೃಷಿ ಭೂಮಿಯೂ ಬೇಕು, ಕೈಗಾರಿಕೆನೂ ಬೇಕು, ಆದರೆ ನೀವು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಡಿ ಅಂತೇಳಿ ನಾವು ಅವತ್ತು ಅವ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ವಿ. ಅದೇ ಮಾತು ಪ್ರಕಾರವಾಗಿ ಇವತ್ತು 490 ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಅಂದರೆ ಇಡೀ ನಮ್ಮ ಶಿಲ್ಘಟ್ಟ ತಾಲೂಕಿನ ಎಲ್ಲ ನನ್ನ ರೈತ ಪರ ಹೋರಾಟಗಾರರ ಶ್ರಮದ ಫಲ ಇವತ್ತು ಬಿಟ್ಟಿದೆ ಸರ್.